ಹೆಲೋ ಫ್ರೆಂಡ್ಸ್, ಸೊ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಯುನಿಕ್ ಆಗಿ ಜಂಗಲ್ ಥೀಮ್ ಕೇಕನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ಬನ್ನಿ ಕಲಿಯೋಣ. ಸೊ ಇಲ್ಲಿ ನಾನು ತಗೊಂಡಿದ್ದೇನೆ 1 kgದು ಸ್ಕ್ವೇರ್ ಕೇಕ್ ಬೇಸ್. ಸೊ ಸ್ಕ್ವೇರ್ ಕೇಕ್ ಬೇಸನ್ನು ನೋಡಿ ಈ ಥರ ಕಟ್ ಮಾಡಲಿಕ್ಕೆ ಉಂಟು. ಇದು ನಾನು ಕ್ರಮ್ ಕೋಟ್ ಮಾಡಿ ಇಟ್ಟಿದ್ದೇನೆ ಅಷ್ಟೇ. ಆ ಕ್ರಮ್ ಕೋಟ್ ಮಾಡಿದ ತಕ್ಷಣ ಫ್ರಿಜ್ಜಲ್ಲಿ ಇಡಲಿಕ್ಕೆ ಉಂಟು. ಮತ್ತೆ ಇದನ್ನು ಈ ಥರ ಕಟ್ ಮಾಡಿ ಇದನ್ನು ಹೀಗೆ ಸೆಟ್ ಮಾಡಲಿಕ್ಕೆ ಉಂಟು. ಸೊ ಪರ್ಫೆಕ್ಟಾಗಿ ಅದು ಕೆಳಗಿದು ಕೇಕ್ದು ಮೇಲೆ ಸೆಟ್ ಆಗಬೇಕು ಅಷ್ಟೇ. ಸೊ ನಾನಿಲ್ಲಿ ಇದನ್ನು ಇಟ್ಟಿದ್ದೇನೆ. ಮತ್ತು ಅದು ಇಟ್ಟದ ಮೇಲೆ ನಿಮಗೆ ಈ ಥರ ಟೂತ್ ಪೇಕ್ ಒಂದು ಹಾಕಲಿಕ್ಕೆ ಉಂಟು. ಅದು ಮೇಲೆದು ಕೆಳಗೆ ಬೀಳಬಾರ್ದು, ಅದಕ್ಕೆ ಇದು ಮಾಡಲೇಬೇಕಾಗ್ತದೆ. ಸೊ ನೆಕ್ಸ್ಟ್ ನಾನು ಮಾಡ್ತಾ ಇದ್ದೀನಿ ಐಸಿಂಗ್. ಸೊ ಕ್ರಮ್ ಕೋಟ್ ಮಾಡಿದ ನಂತರ ಕಟ್ ಮಾಡಲಿಕ್ಕೆ ಉಂಟು, ಮತ್ತು ಐಸಿಂಗ್ ಈಗ ಮಾಡಬೇಕು. ಸೊ ಐಸಿಂಗ್ ಈಗ ಮಾಡುವಾಗ ಏನಾಗ್ತದೆ, ನಿಮಗೆ ಕರೆಕ್ಟಾಗಿ ಇದು ಫುಲ್ ಶೇಪ್ ಬರ್ತದೆ. ಸೊ ಇದು ನೋಡಿದಾಗೆ ನಿಮಗೆ ಡಿಸೈನರ್ ಕೇಕೆ. ಸೊ ಡಿಸೈನರ್ ಕೇಕ್ ಯಾವಾಗ ಮಾಡಲಿಕ್ಕೆ ಇದ್ದರೆ ಕ್ರೀಮ್ ಸಹ ಜಾಸ್ತಿ ಹೋಗ್ತದೆ, ಮತ್ತು ನಿಮಗೆ ಟೈಮ್ ಸಹ ಜಾಸ್ತಿ ಯೂಸ್ ಆಗ್ತದೆ. ಇನ್ನೊಂದೇನೆಂದರೆ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಕೇಕ್ ಇರಲಿ, ನಿಮಗೆ ಆವಾಗನೇ ಕ್ವಿಕ್ಕಾಗಿ ಆಗೋದಿಲ್ಲ, ಅದು ಟೈಮ್ ತಾಗ್ತದೆ. ಅಂದರೆ ಶೇಪ್ ಕೊಡಲಿಕ್ಕೆ ನಿಮಗೆ ತುಂಬ ಟೈಮ್ ತಾಗ್ತದೆ. ರೌಂಡ್ ಕೇಕ್ ಆದರೆ ನೀವು ಸ್ಕ್ರ್ಯಾಪರ್ನಿಂದ ಅದು ಮಾಡ್ತಾ ಹೋದರೆ, ಟರ್ನ್ ಮಾಡ್ತಾ ಹೋದರೆ ಅದು ಶೇಪು ತನ್ನತ್ತಿಗೆ ಬರ್ತದೆ. ಆದರೆ ಇದರಲ್ಲಿ ಹಾಗೆ ಆಗೋದಿಲ್ಲ. ನೀವು ಪರ್ಫೆಕ್ಟಾಗಿ ಇದನ್ನು ಮಾಡಬೇಕು. ಸರಿ ಆಗಲಿಲ್ಲ ಅಂದರೆ ಪುನಃ ಅದನ್ನು ಸರಿ ಮಾಡಬೇಕು. ಸೊ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕು ಇದು ಸ್ಕ್ವೇರ್ ಕೇಕ್ ಅಥವಾ ರೆಕ್ಟ್ಯಾಂಗಲ್ ಕೇಕ್ ಮಾಡಲಿಕ್ಕೆ. ನೋಡಿ ಇಲ್ಲಿ ನೋಡುವಾಗ ನಿಮಗೆ ಗೊತ್ತಾಗ್ತದೆ, ಇಲ್ಲಿ ತುಂಬ ಟೈಮ್ ನಾನು ತಗೊಂಡಿದ್ದೇನೆ ಇದು ಮಾಡಲಿಕ್ಕೆ. ಮತ್ತು ನೆಕ್ಸ್ಟ್ ನಾನು ಮಾಡ್ತಾ ಇದ್ದೀನಿ ಬ್ಲೂ ಕಲರ್, ಸ್ವಲ್ಪ ಬ್ಲೂ ಕಲರ್ ತಗೊಂಡಿದ್ದೇನೆ, ಕ್ರೀಮಲ್ಲಿ ಇಲ್ಲಿ ಹಚ್ಚಿದ್ದೇನೆ ಕಂಪ್ಲೀಟಾಗಿ. ಸೊ ಇದು ಹೀಗೆ ಮಾಡಿದರೆ ಡೈರೆಕ್ಟ್ ನಾವು ಕ್ರಮ್ ಕೋಟ್ ಐಸಿಂಗ್ ಆದಮೇಲೆ ವೈಟಲ್ಲಿ ಐಸಿಂಗ್ ಮಾಡಿ ಮತ್ತೆ ಸ್ವಲ್ಪ ಕ್ರೀಮ್ ತಗೊಂಡು ಹೀಗೆ ಹಚ್ಚಿದರೆ ನಿಮಗೆ ಕಡಿಮೆ ಕಲರ್ ಯೂಸ್ ಆಗ್ತದೆ. ಸೊ ಕಲರ್ ಜಾಸ್ತಿ ತಿನ್ನೋದು ಸಹ ಒಳ್ಳೆಯದಲ್ಲ. ಸೊ ಕಡಿಮೆ ಕಲರಲ್ಲಿ ನಿಮಗೆ ಈ ಥರದ್ದು ಬ್ಲೂ ಕಲರ್ ಆದರೆ ಯಾವುದು ಕಲರ್ ಇದ್ದರೆ ಅದು ಎಫೆಕ್ಟ್ ಬರ್ತದೆ. ಇದು ಹುಡುಗಂದು ಬರ್ತ್ಡೇ, ಸೊ ನಾನು ಅದಕ್ಕೆ ಬ್ಲೂ ಕಲರ್ ಕೊಟ್ಟಿದ್ದೇನೆ. ಮತ್ತು ಎಂತ ಅಂದರೆ ಗ್ರೀನ್ ಮತ್ತು ಬ್ಲೂ ಒಟ್ಟಿಗೆ ಚೆಂದ ಹೋಗ್ತದೆ. ಸೊ ಒಂದು ಸ್ಕೈ ಎಫೆಕ್ಟ್ ಕೊಡ್ತದೆ, ಒಂದು ಗ್ರೀನರಿ ಎಫೆಕ್ಟ್ ಕೊಡ್ತದೆ. ಸೊ ಇಲ್ಲಿ ಜಂಗಲ್ ಥೀಮ್, ಸೊ ನಾನು ಗ್ರಾಸ್ ನೋಸಲ್ನಿಂದ ಗ್ರಾಸ್ ಮಾಡಿದ್ದೇನೆ. ಸೊ ಇಲ್ಲಿ ತುಂಬ ನನಗೆ ಕರೆಕ್ಷನ್ ಮಾಡಲಿಕ್ಕೆ ಸಿಕ್ಕಿದ್ದೇನೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಗ್ರೀನ್ ಕಲರ್ ಹಾಕಬೇಕಾಯಿತು, ನಾನು ಹಾಕಲಿಲ್ಲ. ಓಕೆ, ಹಾಕಿದ ನಂತರ ಇದು ಗ್ರಾಸ್ ಮಾಡುವಾಗ ಗ್ರಾಸ್ ಕರೆಕ್ಟ್ ಬರ್ತಾ ಇಲ್ಲ. ಸೊ ನಾನು ಅದನ್ನು ತೆಗೆದಿದ್ದೇನೆ. ಪುನಃ ನಾನು ಅದನ್ನು ಮಿಕ್ಸ್ ಮಾಡಿ ಕ್ರೀಮನ್ನು ಪುನಃ ಗ್ರಾಸ್ ಮಾಡಲಿಕ್ಕೆ ನೋಡಿದ್ದೇನೆ, ಅದು ಪುನಃ ಹಾಗೇ ಆಯಿತು. ಸೊ ಇಲ್ಲಿ ನನಗೆ ತುಂಬ ಟೈಮ್ ವೇಸ್ಟ್ ಆಗಿದೆ. ಇದು ಗ್ರಾಸ್ ಕರೆಕ್ಟ್ ಬರೋದಿಲ್ಲ ಆದರೆ ನನಗೆ ಪುನಃ ಅದು ತೆಗಿಬೇಕಾಗ್ತದೆ. ಸೊ ಲಾಸ್ಟ್ಲಿ ನನಗೆ ಇದು ಗ್ರಾಸ್ ಕರೆಕ್ಟ್ ಬಂತು. ಸೊ ಪರ್ಫೆಕ್ಟ್ ಲುಕ್ ಬರುವ ತನಕ ಕರೆಕ್ಷನ್ ಮಾಡ್ತಾ ಇದ್ದೀರಿ, ಆವಾಗನೇ ನಿಮ್ಮ ಕೇಕನ್ನು ಎಲ್ಲರೂ ಮೆಚ್ತಾರೆ. ಇಲ್ಲಾದರೆ ಒಟ್ರಾಸಿ ಮಾಡಿದರೆ ಯಾರೂ ಲೈಕ್ ಮಾಡೋದಿಲ್ಲ. ಸೊ ಎಷ್ಟು ಕಷ್ಟ ಆಗಲಿ ನೀವು ವರ್ಕ್ ಮಾಡೋದು ಬಿಡಬೇಡಿ. ಓಕೆ, ನಾನಿಲ್ಲಿ ಬಾರ್ಡರ್ ಕೊಡ್ತಾ ಇದ್ದೀನಿ, ವೈಟ್ ಬಾರ್ಡರ್. ಸೊ ವೈಟ್ ಬಾರ್ಡರ್ ಕೊಟ್ಟಿದ್ರೆ ಸ್ವಲ್ಪ ಲುಕ್ ಜಾಸ್ತಿನೇ ಬರ್ತದೆ ಇನ್ನು. ಸೊ ಇಲ್ಲಿ ಕಂಪ್ಲೀಟಾಗಿ ನಾನು ವೈಟ್ ಬಾರ್ಡರ್ ಅಲ್ಲಿ ಕೊಟ್ಟಿದ್ದೇನೆ. ಮತ್ತು ಇಲ್ಲಿ ಸ್ವಲ್ಪ ಖಾಲಿ ಜಾಗ ಉಂಟಲ್ಲ, ಅಲ್ಲಿ ನಾನು ಗ್ರಾಸ್ ಎಫೆಕ್ಟ್ ಕೊಡಲಿಕ್ಕೆ ನೋಡಿದ್ದೇನೆ. ಪುನಃ ನಂದು ಗ್ರಾಸ್ದು ನೋಸಲ್ದು ಎಂಥ ಪ್ರಾಬ್ಲಮ್ ಆಯಿತು, ನಾನು ಅದನ್ನು ತೆಗೆದಿದ್ದೇನೆ. ಮತ್ತು ಅಲ್ಲಿ ನಾನು ಫಾಂಡೆಂಟ್ ಇಟ್ಟಿದ್ದೇನೆ ಹೆಸರು ಬರೀಲಿಕ್ಕೆ. ಸೊ ಲಾಸ್ಟ್ಲಿ ನಾನು ಇದು ಕೇಕ್ ಟಾಪರ್ ಅಂದರೆ ಪೇಪರ್ದು ಆ್ಯನಿಮಲ್ಸ್ದು ಕೇಕ್ ಟಾಪರ್ ಇಲ್ಲಿ ಇಟ್ಟಿದ್ದೇನೆ. ಸೊ ಪೇಪರ್ ಟಾಪರ್ಸ್ ತುಂಬ ಒಳ್ಳೆ ಎಫೆಕ್ಟ್ ಕೊಡ್ತಾರೆ. ನಿಮಗೆ ಫಾಂಡೆಂಟ್ದು ವರ್ಕ್ ಮಾಡೋದೇ ಬೇಡ, ಇದೇ ತುಂಬ ಚೆಂದ ಕಾಣಿಸ್ತದೆ. ಸೊ ನೋಡಿ ಈ ಥರ ನನ್ನದು ಕೇಕ್ ರೆಡಿ ಆಯಿತು. ಸೊ ಇಲ್ಲಿ ನಿಮಗೆ ಕೇಕ್ ಇಷ್ಟ ಆದರೆ, ಇದು ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಸಹ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.